ಹಲೋ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್ ಟು ಆಲ್. ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್. ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ಈಗಾಗಲೇ ಒಂದು ಸೀಟ್ ಮ್ಯಾಟ್ರಿಕ್ಸನ್ನು ರಿಲೀಸ್ ಮಾಡಿದ್ದಾರೆ ಕೆ ವತಿಯಿಂದ. ಫಸ್ಟ್ ರೌಂಡಲ್ಲಿ ಕಂಪ್ಲೀಟ್ ಆಗಿ ಅದರಲ್ಲಿ ಉಳಿದಿರುವಂತಹ ಸೀಟ್ ಮ್ಯಾಟ್ರಿಕ್ಸ್ ಮುಖಾಂತರ ನಿಮಗೆ ಶೇರ್ ಮಾಡಿದ್ದಾರೆ. ನಾನು ಈ ವಿಡಿಯೋದಲ್ಲಿ ನಿಮಗೆ ಎಲ್ಲ ಗೌರ್ಮೆಂಟ್ ಕಾಲೇಜುಗಳಲ್ಲಿ, ಎಲ್ಲ ಒಂದು ಕರ್ನಾಟಕದಲ್ಲಿರುವಂಥ ಗೌರ್ಮೆಂಟ್ ಕಾಲೇಜುಗಳಲ್ಲಿ ಯಾವ ಕೆಟಗರಿ ಒಳಗಡೆ ಎಷ್ಟು ಸೀಟ್ಗಳು ಇನ್ನೂ ಬ್ಯಾಲೆನ್ಸ್ ಇವೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಕೊಡ್ತೇನೆ. ವಿಡಿಯೋ ಪೂರ್ತಿಯಾಗಿ ನೋಡಿ. ಜೊತೆಗೆ ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಸೊ ಇಲ್ಲಿ ಮೊದಲನೇದಾಗಿ ಜಿ ಒಳಗಡೆ ಬರುವಂಥ, ಇಲ್ಲಿ ನೋಡಿ ಈ ಜನರಲ್ ಕೋಟಾದಲ್ಲಿ ಕೊಟ್ಟಿರುವಂಥದ್ದು ಏನಂದರೆ ಎಲ್ಲ ಜಿದಲ್ಲಿದ್ದಾವೆ. ಜಿ ಅಂದರೆ 10,000 ರೂಪಾಯಿ ಫೀಸಲ್ಲಿರುವಂಥ ಈ ಒಂದು ಸೀಟುಗಳು. ಸೊ ಇಲ್ಲಿ ಗೌರ್ಮೆಂಟ್ ಕಾಲೇಜ್ ಆಫ್ ನರ್ಸಿಂಗ್ ಬೆಂಗಳೂರು ವಿಕ್ಟೋರಿಯಾ ಹಾಸ್ಪಿಟಲ್ದಲ್ಲಿರುವಂಥ ಸೀಟುಗಳು ನೋಡಿ. ಕೆಟಗರಿ 1 ಒಳಗಡೆ 1 ಸೀಟ್ ಇದೆ. 2A ಜನರಲ್ ಒಳಗಡೆ 4 ಸೀಟ್ಗಳಿದ್ದಾವೆ. ಆಮೇಲೆ 2B ಜನರಲ್ ಒಳಗಡೆ 1 ಸೀಟ್ ಇದೆ. 3A ಜನರಲ್ ಒಳಗಡೆ 1 ಸೀಟ್ ಇದೆ. 3B ಜನರಲ್ ಒಳಗಡೆ 1 ಸೀಟು. GM ಒಳಗಡೆ ಅಂದರೆ ಎಲ್ಲ ಕೆಟಗರಿಯವರು ಕೂಡ ಇದರಲ್ಲಿ ಸೀಟ್ ತೊಗೋಬೋದು. 7 ಸೀಟ್ಗಳಿದ್ದಾವೆ. ಆಮೇಲೆ SC ಜನರಲ್ ಒಳಗಡೆ 3 ಇದ್ದಾವೆ. SC ರೂರಲ್ ಒಳಗಡೆ 1 ಇದೆ. ಟೋಟಲ್ 19 ಇಲ್ಲಿ ಸೀಟ್ಗಳಿದ್ದಾವೆ. ನೆನಪಿಟ್ಟುಕೊಳ್ಳಿ, ಇಲ್ಲಿ ಎಲ್ಲರೂ ಕೂಡ ಏನು ಮಾಡಿದ್ದಾರೆ ಅಂತಂದರೆ GM ಅಂತ ಯೂಸ್ ಮಾಡಿದ್ದಾರೆ. ಒಂದು ವಿದ್ಯಾರ್ಥಿಗಳನ್ನು ಕೇಳ್ತಾ ಇತ್ತು ಏನಂತಂದರೆ, ಸೊ ನಮಗೆ GM ಅಂದರೆ ಏನು, ನನಗೆ GM ಬಗ್ಗೆ ಏನು ಗೊತ್ತಾಗ್ತಾ ಇಲ್ಲ. GM ಅಂತಂದರೆ ಸೊ ನಿಮ್ಗಳಲ್ಲಿ ಯಾವುದೇ ಥರ ಅಂತ ಅಂದರೆ, ಈಗ ಫಾರ್ ಎಕ್ಸಾಂಪಲ್ 2A ಜನರಲ್ ಅಂತ ಇದೆ ಅಂದರೆ, ಈ 2A ವಿದ್ಯಾರ್ಥಿಗೆ ಯಾವುದೇ ಥರಂಥ ಕನ್ನಡ ಮೀಡಿಯಮೂ ಇಲ್ಲ, ಆಮೇಲೆ ರೂರಲ್ ಮೀಡಿಯಮೂ ಇಲ್ಲ, ರೂರಲ್ ಅಥವಾ ಕನ್ನಡ ಮೀಡಿಯಮ್ ಇಲ್ಲ, HP ಫಿಸಿಕಲ್ ಹ್ಯಾಂಡಿಕ್ಯಾಪ್ಟು ಅಲ್ಲ, ಹೈದರಾಬಾದ್ ಕರ್ನಾಟಕನೂ ಇಲ್ಲ. ಜಸ್ಟ್ ಅವ 2A ಮಾತ್ರ ಇದ್ದಾನೆ. ಅವ್ರುಗಳಿಗೆ 2A ಜನರಲ್ ಅಂತ ಕರೀತಾರೆ, 2AG ಅಂತ ಕರೀತಾರೆ. ಅಂದರೆ ಅವ್ನಿಗೆ ಯಾವುದೇ ಥರ ಅಂತ ಕನ್ನಡ ಮೀಡಿಯಮ್ ರೂರಲ್ ಅಪ್ಲಿಕೇಬಲ್ ಆಗೋದಿಲ್ಲ. ಅಂದರೆ ಅವ್ರು ಇಂಗ್ಲೀಷ್ ಮೀಡಿಯಮ್ ಇರ್ತಾನೆ, ಹೌದಾ. ಸೊ ಅಥವಾ ಫಿಸಿಕಲ್ ಹ್ಯಾಂಡಿಕ್ಯಾಪ್ಟು ಇರೋದಿಲ್ಲ, ಹೈದರಾಬಾದ್ ಕರ್ನಾಟಕ ಇರೋದಿಲ್ಲ. ಜಸ್ಟ್ ಅವ್ನು 2Aದಲ್ಲಿ ಮಾತ್ರ ಏನಿರುತ್ತೆ ಅಂದರೆ ಸರ್ಟಿಫಿಕೇಟ್ ಮಾತ್ರ ಇರುತ್ತೆ, ಮತ್ತು ಯಾವುದೂ ಕೋಟ ಇರೋದಿಲ್ಲ. ಅವ್ರಿಗೆ 2A ಜನರಲ್ ಅಂತ ಅದರಲ್ಲಿ ಅಪ್ಲೈ ಮಾಡ್ಕೋಬೋದು. ನೆಕ್ಸ್ಟ್ ಯಾವುದಂತಂದರೆ ಕಾಲೇಜು. ನೆಕ್ಸ್ಟ್ ಇಲ್ಲಿ ನೋಡ್ತಾ ಇದ್ದೀರಿ, ಒಂದನೇದ್ದು ಬೆಳಗಾಂ ಇನ್ಸ್ಟಿಟ್ಯೂಟ್ ಬೀಮ್ಸ್ ಕಾಲೇಜ್, ಬೆಳಗಾಂ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್ ಬೆಳಗಾವಿ. ಸೊ ಇಲ್ಲಿ ಎಷ್ಟು ಸೀಟ್ಗಳಿದ್ದಾವೆ ಅಂತಂದರೆ, ಇಲ್ಲಿ 2A ಜನರಲ್ಲಿ ಒಂದೇ 1 ಸೀಟ್ ಇದೆ. ಅದನ್ನು ಬಿಟ್ಟರೆ ನೆಕ್ಸ್ಟ್ ಏನಂತಂದರೆ 3B ಜನರಲ್ ಒಳಗಡೆ 1 ಸೀಟ್ ಇದೆ. ನೆಕ್ಸ್ಟ್ ಏನಂತಂದರೆ ಇಲ್ಲಿ GM ಒಳಗಡೆ 3 ಸೀಟ್ ಇದ್ದಾವೆ. ಅದಾದಮೇಲೆ GM ಕನ್ನಡ ಮೀಡಿಯಮ್ದಲ್ಲಿ 1 ಇದೆ. ಆಮೇಲೆ ನೆಕ್ಸ್ಟ್ ಯಾವುದಂತಂದರೆ ಇಲ್ಲಿ GM ರೂರಲ್ಲಂತೂ ಇಲ್ಲ, ರೂರಲಲ್ಲಿ 1 ಇದೆ, ಹೌದಾ. ರೂರಲ್ 1 ಸೀಟ್ ಇದೆ. ಅದಾದ ಮೇಲೆ ಏನಪ್ಪ ಅಂದರೆ ನೆಕ್ಸ್ಟು SC ಜನರಲ್ ಒಳಗಡೆ 5 ಸೀಟ್ ಇದ್ದಾವೆ. SC ರೂರಲ್ ಒಳಗಡೆ 1 ಸೀಟ್ ಇದೆ. ಆಮೇಲೆ ST ಕಾಸ್ಟಲ್ಲಿ ಜನರಲ್ ಒಳಗಡೆ 1 ಸೀಟ್ ಇದೆ. ಟೋಟಲಲ್ಲಿ ಏನಂತಂದರೆ 13 ಸೀಟುಗಳು ಇನ್ನೂ ಬ್ಯಾಲೆನ್ಸ್ ಇವೆ. ಸೊ ಇದು ಎಲ್ಲಪ್ಪ ಅಂದರೆ ಬೆಳಗಾಂ ಗೌರ್ಮೆಂಟ್ ಕಾಲೇಜಲ್ಲಿ. ನೆಕ್ಸ್ಟ್ ಯಾವುದಂತಂದರೆ ಇಲ್ಲಿ ಕಿದ್ವಾಯ್ ಕೂಡ ಒಂದು ಗೌರ್ಮೆಂಟ್ ಕಾಲೇಜಲ್ಲಿ ಬರೋದು. ಸೊ ಇಲ್ಲಿ ಕೂಡ ಒಂದು ಏನು ಮಾಡಿದ್ದಾರೆ ಅಂತಂದರೆ ಜನರಲ್ ಕೆಟಗರಿ 1 ಜನರಲ್ 1 ಸೀಟ್ ಇದೆ. ನೆಕ್ಸ್ಟ್ ಅದನ್ನು ಬಿಟ್ಟರೆ ಇಲ್ಲಿ ನೆಕ್ಸ್ಟು 2B ರೂರಲ್ 1 ಸೀಟ್ ಇದೆ. ಅದಾದಮೇಲೆ ನೆಕ್ಸ್ಟು GM ಒಳಗಡೆ 5 ಸೀಟ್ ಇದ್ದಾವೆ. ಜನರಲ್ ಎಲ್ಲರಿಗೂ ಕೂಡ ಅಪ್ಲಿಕೇಬಲ್ ಆಗುತ್ತೆ, ಎಲ್ಲ ಕಾಸ್ಟ್ನವ್ರಿಗೂ ಕೂಡ ಅಲ್ಲಿ 5 ಸೀಟ್ ಇದ್ದಾವೆ. ನೆಕ್ಸ್ಟ್ ಏನಂತಂದರೆ ಇಲ್ಲಿ SC ಜನರಲ್ ಒಳಗಡೆ 2 ಸೀಟು. ಅದಾದಮೇಲೆ ST ಜನರಲಲ್ಲಿ 1 ಸೀಟ್ ಇದೆ. ಟೋಟಲ್ 10 ಸೀಟುಗಳಲ್ಲಿ ನಮಗೆ ನೋಡಲಿಕ್ಕೆ ಸಿಗುತ್ತೆ ಕಿದ್ವಾಯ್ದಲ್ಲಿ. ನೆಕ್ಸ್ಟು ಮೈಸೂರು ಮೆಡಿಕಲ್ ಕಾಲೇಜ್ ಒಳಗಡೆ. ಸೊ ಮೈಸೂರು ಮೆಡಿಕಲ್ ಕಾಲೇಜಲ್ಲಿ 2A ಜನರಲಲ್ಲಿ 1 ಸೀಟ್ ಇದೆ. ನೆಕ್ಸ್ಟು 2B ಜನರಲ್ಲಿ 1 ಸೀಟು, 3A ಜನರಲ್ಲಿ 1 ಸೀಟು, 3B ಜನರಲ್ಲಿ 1 ಸೀಟು. ಅದಾದಮೇಲೆ GM ಅಲ್ಲಿ 3 ಸೀಟ್ ಇದಾವೆ. ಓಕೆ. ಅದಾದಮೇಲೆ GM ಕನ್ನಡ ಮೀಡಿಯಮಲ್ಲಿ 1, ಅದಾದಮೇಲೆ ರೂರಲ್ಲಿ 1 ಇದೆ, ಮತ್ತು SCದಲ್ಲಿ 2 ಇದ್ದಾವೆ. ಟೋಟಲ್ ಇಲ್ಲಿ 11 ಸೀಟುಗಳು ಖಾಲಿ ಇರುವಂಥದ್ದು. ನೆಕ್ಸ್ಟ್ ಮೈಸೂರು ಮೆಡಿಕಲ್ ಕಾಲೇಜ್ ಆಯಿತು. ನೆಕ್ಸ್ಟ್ ಇದು ಅಂದರೆ SDS ಮತ್ತು TRC RGICD ಕಾಲೇಜ್, ಇದು ಕೂಡ ಗೌರ್ಮೆಂಟ್ ಕಾಲೇಜು ಮಲ್ಲೇಶ್ವರಂದಲ್ಲಿರುವಂಥದ್ದು. ಇಲ್ಲಿ ಕೂಡ ನೋಡ್ಬೋದು ನೀವು, ಒಂದು ಕೆಟಗರಿ GM ಅಲ್ಲಿ 1 ಇದೆ. ಆಮೇಲೆ ಅದಾದಮೇಲೆ 2A ಜನರಲಲ್ಲಿ 2, 2A ಕನ್ನಡ ಮೀಡಿಯಮಲ್ಲಿ 1 ಇದೆ ಬ್ಯಾಲೆನ್ಸ್ ಇನ್ನು. ಅದಾದಮೇಲೆ 3A ಜನರಲಲ್ಲಿ 1, 3B ಜನರಲಲ್ಲಿ 1 ಇದೆ. ಆಮೇಲೆ GM ಅಲ್ಲಿ 10 ಸೀಟುಗಳು ಇನ್ನೂ ಖಾಲಿ ಇದ್ದಾವೆ. ಅದಾದಮೇಲೆ GM ಕನ್ನಡ ಮೀಡಿಯಮು, GM ರೂರಲಲ್ಲಿ 1 ಇದೆ. ಓಕೆ. ನೆಕ್ಸ್ಟು SC ರೂರಲಲ್ಲಿ 1 ಇದೆ. ಟೋಟಲ್ 20 ಸೀಟುಗಳು ಇನ್ನೂ ಬೆಂಗಳೂರಲ್ಲಿ ಈ ಒಂದು SDS ಮತ್ತು TRCದಲ್ಲಿ ಖಾಲಿ ಇರುವಂಥ ಸೀಟುಗಳು. ನೆಕ್ಸ್ಟ್ ಇನ್ನೊಂದು ಕಾಲೇಜ್ ಅಂದರೆ ಇಲ್ಲಿ ನಮ್ಮ ESIC, ಇದು ಬೆಂಗಳೂರಲ್ಲಿರುವಂಥ ಕಾಲೇಜು, ಗೌರ್ಮೆಂಟ್ ಕಾಲೇಜು, ಇದು ESICದಲ್ಲಿ ಇರುವಂಥದ್ದು. ಸೊ ಇಲ್ಲಿ ESIC ಕಾಲೇಜಲ್ಲಿ ಏನಂತಂದರೆ GMದಲ್ಲಿ ಮಾತ್ರ 3 ಇದ್ದಾವೆ. GM ಕನ್ನಡ ಮೀಡಿಯಮಲ್ಲಿ ಒಂದು ಒಟ್ಟು 4, GMದಲ್ಲಿ ಒಟ್ಟು 4 ಸೀಟ್ಗಳಿದಾವೆ ಕನ್ನಡ ಮೀಡಿಯಮು ಮತ್ತು ಜನರಲ್ ಆಗಿ. ಬರೀ 4 ಸೀಟ್ ಬ್ಯಾಲೆನ್ಸು ಇರುವಂಥದ್ದು ESIC ಬೆಂಗಳೂರು ಕಾಲೇಜಲ್ಲಿ.
ನೆಕ್ಸ್ಟ್ ಕಾಲೇಜ್ ಅಂದರೆ ESIC ಕಾಲೇಜ್. ಇದು ಯಾವುದು ಅಂದರೆ ನಮ್ಮ ಗುಲ್ಬರ್ಗದಲ್ಲಿ ಗೌರ್ಮೆಂಟ್ ಕಾಲೇಜಲ್ಲಿರುವಂಥದ್ದು. ಸೊ ಇಲ್ಲಿ ಕೂಡ ಏನಂದರೆ ಸೀಟುಗಳೇ ಖಾಲಿ ಇಲ್ಲ. ಜಸ್ಟ್ ಏನಂತಂದರೆ GM ಅಲ್ಲಿ ಒಂದೇ ಒಂದು ಸೀಟನ್ನು ಇಟ್ಕೊಂಡು ಕೂತಿದ್ದಾರೆ ಇವರು. GM ಅಲ್ಲಿ ಒಂದೇ ಒಂದು ಸೀಟ್ ಇರೋದು. ಗುಲ್ಬರ್ಗದಲ್ಲಿರುವಂತಹ ESI ಕಾಲೇಜಲ್ಲಿ ಕಂಪ್ಲೀಟಾಗಿ ಫುಲ್ ಆಗಿದೆ ಸೀಟ್. ಒಂದೇ ಒಂದು GM ಅಲ್ಲಿದೆ. ನೆಕ್ಸ್ಟ್ ಕಾಲೇಜ್ RIMS. ಓಕೆ, ಸೊ ಗೌರ್ಮೆಂಟ್ ಕಾಲೇಜ್ ಆಫ್ ನರ್ಸಿಂಗ್ ರಾಯಚೂರು. ಸೊ ಇಲ್ಲಿ ಕಾಲೇಜಲ್ಲಿ ಎಷ್ಟು ಸೀಟ್ ಇದಾವೆ ಅಂತಂದರೆ ಇಲ್ಲಿ 2A ಜನರಲ್ಲಿ ಒಂದೇ ಒಂದು ಸೀಟ್ ಇದೆ. ಅದನ್ನು ಬಿಟ್ಟರೆ ನೆಕ್ಸ್ಟು GM ಅಲ್ಲಿ ಒಂದಿದೆ. ಅದನ್ನು ಬಿಟ್ಟರೆ ನೆಕ್ಸ್ಟ್ ಏನಪ್ಪ ಅಂದರೆ SC ಜನರಲಲ್ಲಿ ಒಂದಿದೆ. ಟೋಟಲ್ 3 ಸೀಟುಗಳು ಮಾತ್ರ ಇರೋದು. ಇದು ಇದರಲ್ಲಿ ರಾಯಚೂರು ಮೆಡಿಕಲ್ ಕಾಲೇಜಲ್ಲಿರುವಂಥದ್ದು. ನೆಕ್ಸ್ಟು ಇದು ನಮ್ಮ ಸಿಮ್ಸ್ ಚಾಮರಾಜನಗರ. ಸೊ ಚಾಮರಾಜನಗರ ಇದು ಮೆಡಿಕಲ್ ಕಾಲೇಜು. ಇಲ್ಲಿ ರೂರಲ್ ಕೆಟಗರಿ 1 ರೂರಲ್ ಒಂದಿದೆ. 2A ಜನರಲಲ್ಲಿ 5 ಖಾಲಿ ಇದ್ದಾವೆ. 2B ಜನರಲ್ಲಿ 1 ಖಾಲಿ ಇದೆ. 3B ಜನರಲ್ಲಿ 1 ಖಾಲಿ ಇದೆ. GM ಅಲ್ಲಿ 8 ಖಾಲಿ ಇದ್ದಾವೆ. SC ಜನರಲ್ಲಿ 2 ಖಾಲಿ ಇದ್ದಾವೆ. ಟೋಟಲ್ 18 ಖಾಲಿ ಇದ್ದಾವೆ. ಅಂದರೆ ಕಂಪೇರ್ ಟು ಬೇರೆ ಕಾಲೇಜ್ ಮಾಡಿದರೆ ಇಲ್ಲಿ 18 ಜಾಸ್ತಿನೇ ಇರೋದು. ಇದು ಚಾಮರಾಜನಗರ ಗೌರ್ಮೆಂಟ್ ಕಾಲೇಜಲ್ಲಿ ವೇಕೆನ್ಸಿಗಳು ಖಾಲಿ ಇರುವಂಥದ್ದು. ನೆಕ್ಸ್ಟ್ ಕಾಲೇಜ್ ಯಾವುದಂತಂದರೆ ನಮ್ಮ ಕೊಡಗು ಕಾಲೇಜ್ ಆಫ್ ಮೆಡಿಕಲ್ ಸೈನ್ಸ್. ಸೊ ಇದು ಕೊಡಗು ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್ ಗೌರ್ಮೆಂಟ್ ಕಾಲೇಜು. ಇಲ್ಲಿ ಇರುವಂಥದ್ದು 3A ಜನರಲಲ್ಲಿ ಒಂದಿದೆ. ಟೋಟಲ್ ಜನರಲಲ್ಲಿ 4 ಇರೋದು. ಜನರಲ್ ರೂರಲಲ್ಲಿ 1, SC ಜನರಲಲ್ಲಿ 4 ಇದ್ದಾವೆ. ಟೋಟಲ್ 10 ಇಲ್ಲಿ ಸೀಟುಗಳು ಖಾಲಿ ಇರುವಂಥದ್ದು. ನೆಕ್ಸ್ಟ್ ಕಾಲೇಜು ನಮ್ಮ ಕೊಪ್ಪಳ. ಓಕೆ, ಸೊ ಕೊಪ್ಪಳ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸಲ್ಲಿ ಇರುವಂಥ ಸೀಟುಗಳು ಸೊ ತುಂಬ ಇಲ್ಲಿ ಕೂಡ ಕಡಿಮೆ ಇದಾವೆ. ಜಾಸ್ತಿ ಕಾಲೇಜ್ಗಳನ್ನು ಇಲ್ಲಿ ಅಲಾಟ್ಮೆಂಟ್ ಮಾಡಿಲ್ಲ. ಆದರೂ ಕೂಡ ಇಲ್ಲಿ ಕೊಪ್ಪಳದಲ್ಲಿ ಕಾಂಪಿಟೇಷನ್ ಜಾಸ್ತಿ ಇರುವಂಥದ್ದು. ಸೊ ಇಲ್ಲಿ ಒಂದೇಂತಂದರೆ ನಮಗೆ ಕೊಟ್ಟಿರುವಂಥ ಸೀಟ್ಸ್ ಪ್ರಕಾರ ಸೊ ನಮ್ಮ ಕೊಪ್ಪಳ. ಓಕೆ, ಸೊ ಇಲ್ಲಿ ನೋಡಿ 1 ಸೀಟು 2A ಜನರಲಲ್ಲಿದೆ. ಅದನ್ನು ಬಿಟ್ಟರೆ ನೆಕ್ಸ್ಟು GM ಅಲ್ಲಿ ಒಂದೇ ಇರೋದು. ಟೋಟಲ್ 7 ವೇಕೆನ್ಸಿಗಳು ಮಾತ್ರ ಇಲ್ಲಿ ವೇಕೆಂಟ್ಗಳು ಮಾತ್ರ ಇರುವಂಥದ್ದು ಕೊಪ್ಪಳದಲ್ಲಿ. ನೆಕ್ಸ್ಟ್ ಕಾಲೇಜ್ ಯಾವುದಂತಂದರೆ ನಮ್ಮ ಓಕೆ ನೆಕ್ಸ್ಟ್ ಕುರ್ಮಿನ್ ಕಾಲೇಜ್ ಯಾವುದಂತಂದರೆ ನಮ್ಮ ಚಿಕ್ಕಬಳ್ಳಾಪುರ. ಸೊ ಚಿಕ್ಕಬಳ್ಳಾಪುರದಲ್ಲಿ ಓಕೆ 3 ಏನಿದಾವಪ್ಪ ಅಂದರೆ ಇಲ್ಲಿ 2A ಜನರಲಲ್ಲಿ ಇರುವಂಥದ್ದು. ಓಕೆ, ಸೊ ನೆಕ್ಸ್ಟ್ ಒಂದು ಕಾಲೇಜ್ ಇರುವಂಥದ್ದು ಏನಪ್ಪ ಅಂದರೆ ಇಲ್ಲಿ 2B. ಓಕೆ, ಸೊ ಎಲ್ಲಿಪ್ಪ ಅಂತಂದರೆ 3A. ಓಕೆ, ಜನರಲಲ್ಲಿ 3 ಇದ್ದಾವೆ. ಓಕೆ, ಇದರಲ್ಲಿ 3Bದಲ್ಲಿ 3, ಜನರದಲ್ಲಿ 2, ಆಮೇಲೆ ಇವೆರಡು ಕೋಟಾಗಳು SCದಲ್ಲಿರುವಂಥದ್ದು. ಒಟ್ಟು ಇಲ್ಲಿ ಅಂದರೆ 13 ವೇಕೆನ್ಸಿಗಳು ಇರೋದು. ಅದೇ ರೀತಿಯಾಗಿ ಚಿಕ್ಕಬಳ್ಳಾಪುರ ಇತ್ತು. ಚಿಕ್ಕಮಗಳೂರಲ್ಲಿ ಸೀಟ್ ಖಾಲಿ ಇರುವಂಥದ್ದು. ಜಸ್ಟ್ ಚಿಕ್ಕಮಗಳೂರದಲ್ಲಿ 6ಗಳು ಜನರಲ್ದಲ್ಲಿರುವಂಥದ್ದು. ಮತ್ತು 3Aದಲ್ಲಿ ಒಂದೇ. ಓಕೆ, ಒಟ್ಟು 8 ಸೀಟುಗಳು ಖಾಲಿ ಇರುವಂಥದ್ದು. ನೆಕ್ಸ್ಟು ಹಾವೇರಿ ಡಿಸ್ಟಿಕಲ್ಲಿ ಈ ಚಿತ್ರದುರ್ಗ ಗೌರ್ಮೆಂಟ್ ಕಾಲೇಜಿದು. ಚಿತ್ರದುರ್ಗ ಗೌರ್ಮೆಂಟ್ ನರ್ಸಿಂಗ್ ಕಾಲೇಜಲ್ಲಿ. ಓಕೆ, ಸೊ 2Aದಲ್ಲಿ 1, SCದಲ್ಲಿ 2. ಓಕೆ, ಒಟ್ಟು 4 ಸೀಟುಗಳು ಇಲ್ಲಿ ಖಾಲಿ ಇದಾವೆ. ನೆಕ್ಸ್ಟು ಹಾವೇರಿ ಜಿಲ್ಲೆ ಮೆಡಿಕಲ್ ಕಾಲೇಜಿದು. ಹಾವೇರಿ ನರ್ಸಿಂಗ್ ಕಾಲೇಜಲ್ಲಿ, ಮೆಡಿಕಲ್ ಅಲ್ಲ ನರ್ಸಿಂಗ್ ಕಾಲೇಜಲ್ಲಿ. ಸೊ ಇಲ್ಲಿ 2A ಜನರಲ್ದಲ್ಲಿ 1, ಆಮೇಲೆ ಜನರಲ್ದಲ್ಲಿ 1. ಓಕೆ, ಒಟ್ಟು 3 ವೇಕೆನ್ಸಿಗಳು ಖಾಲಿ ಇರುವಂಥದ್ದು. ನೆಕ್ಸ್ಟು ಕಾರ್ಕಳ ಗೌರ್ಮೆಂಟ್ ಕಾಲೇಜ್ ಆಫ್ ನರ್ಸಿಂಗ್ ಸೈನ್ಸ್ ಕಾರ್ಕಳ. ಓಕೆ, ಸೊ ಇದು ಉತ್ತರ ಕನ್ನಡದಲ್ಲೇ ಬರುವಂಥದ್ದು. ಕಾರ್ಕಳ ನಮ್ಮ ಇದು ಕಡೆ ಕೋಸ್ಟಲ್ ಏರಿಯಾದಲ್ಲಿ. ಸೊ ಇಲ್ಲಿ ಏನಂತಂದರೆ 2Aಗೆ ಜನರಲಲ್ಲಿ 1, ಮತ್ತು ಇದರಲ್ಲಿ ಜನರಲಲ್ಲಿ 1, ಜನರಲ್ ಕನ್ನಡ ಮೀಡಿಯಮ್ದಲ್ಲಿ 1, ಆಮೇಲೆ SCದಲ್ಲಿ 1, STದಲ್ಲಿ 1. ಒಟ್ಟು 7 ಸೀಟುಗಳು ಖಾಲಿ ಇದಾವೆ. ನೆಕ್ಸ್ಟು ಇಂದಿರಾ ಗಾಂಧಿ ಇದು ಏನಪ್ಪ ಅಂತಂದರೆ ನಮ್ಮ ಓಕೆ ಕಾರ್ಕಳದಲ್ಲಿ 1. ಓಕೆ, ಇಲ್ಲಿ 3, ಒಟ್ಟು 4. ಓಕೆ, ನೆಕ್ಸ್ಟ್ ಇಂದಿರಾ ಗಾಂಧಿ ಇನ್ಸ್ಟಿಟ್ಯೂಟ್ ಆಫ್ ಚೈಲ್ಡ್ ಅಂದಿದೆಯಲ್ಲ ಬೆಂಗಳೂರಲ್ಲಿರುವಂಥದ್ದು. ಸೊ ಅಲ್ಲಿ 7 ವೇಕೆನ್ಸಿಗಳು ಇದ್ದಾವೆ. 3 ಜನರಲಲ್ಲಿ ಇದ್ದಾವೆ. 1 ಕನ್ನಡ ಮೀಡಿಯಮ್ಮು ಜನರಲ್ಲು, ಮತ್ತು SCದಲ್ಲಿ 1, STದಲ್ಲಿ 1, ಮತ್ತು ಇನ್ನೊಂದು 2Aದಲ್ಲಿ 1 ಶಿವಮೊಗ್ಗದಲ್ಲಿ. ಸೊ 2Aದಲ್ಲಿ 1 ಇದೆ. 2Aದಲ್ಲಿ 2 ಇದ್ದಾವೆ. ಓಕೆ, ಸೊ ಅದಾದಮೇಲೆ 3Aದಲ್ಲಿ 1, ಆಮೇಲೆ 3Bದಲ್ಲಿ 1, 2Bದಲ್ಲಿ 1, 3Aದಲ್ಲಿ 1, ಜನರಲ್ದಲ್ಲಿ 1, SCದಲ್ಲಿ 1, ಇದು ಜನರಲ್ ಕನ್ನಡ ಮೀಡಿಯಮ್ಮು, SCದಲ್ಲಿ 1, STದಲ್ಲಿ ಯಾವುದಿಲ್ಲ. ಒಟ್ಟು 8 ಇಲ್ಲಿ ಖಾಲಿ ಇರುವಂಥದ್ದು. ನೆಕ್ಸ್ಟ್ ಅಟಲ್ ಬಿಹಾರಿ ವಾಜಪೇಯಿ, ಇದು ಕೂಡ ಗೌರ್ಮೆಂಟ್. ಇಲ್ಲಿ ಕೂಡ ನೀವು ನೋಡ್ಬೋದು 8 ಮಾತ್ರ ಇದೆ. ಅಂದರೆ 4 ಏನಾಗಿದ್ದಾವೆ ಜಾಸ್ತಿ ಇರುವಂಥ ಜನರಲ್ಲಿ. SCದಲ್ಲಿ 1, ಆಮೇಲೆ 3A 3B ಅದರಲ್ಲಿ ಒಂದೊಂದು ಇದ್ದಾವೆ, ಮತ್ತು 2Bದಲ್ಲಿ 1 ಇದೆ. ಓಕೆ, ಒಟ್ಟು ಇಲ್ಲಿ ಏನಂತಂದರೆ 8 ವೇಕೆನ್ಸಿಗಳು ಖಾಲಿ ಇರುವಂಥದ್ದು. ನೆಕ್ಸ್ಟ್ ಇನ್ನೊಂದು ಅಂದರೆ ಬೀದರ್ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸಲ್ಲಿ
ಟು ಎದಲ್ಲಿ 1, ಜನರಲ್ದಲ್ಲಿ 2, ಒಟ್ಟು 3 ವೇಕೆನ್ಸಿಗಳು ಖಾಲಿ ಇರುವಂಥದ್ದು. ನೆಕ್ಸ್ಟ್ ಕಾಲೇಜ್ ಮಂಡ್ಯ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್. ಸೊ ಮಂಡ್ಯದಲ್ಲಿ ಕೂಡ ಏನಂತಂದರೆ ಟು ಎ ಜನರಲ್ ಒಂದಿದೆ. ಓಕೆ, ಸೊ ಅದಾದಮೇಲೆ ಟು ಎ ಕನ್ನಡ ಮೀಡಿಯಮ್ ರೂರಲ್ದಲ್ಲಿರ್ಬೋದು. ಓಕೆ, ಅದಾದಮೇಲೆ ನೆಕ್ಸ್ಟು ಇಲ್ಲಿ 3B ಜನರದಲ್ಲಿ ಒಂದಿದೆ. ಆಮೇಲೆ ಜನರಲಲ್ಲಿ 6 ಇದ್ದಾವೆ. ಒಟ್ಟು 10 ವೇಕೆನ್ಸಿಗಳು ಖಾಲಿ. ನೆಕ್ಸ್ಟ್ ಕಾಲೇಜ್ ಯಾವುದಂದರೆ ಜನರಲ್ ಗೌರ್ಮೆಂಟ್ ನರ್ಸಿಂಗ್ ಕಾಲೇಜ್ ಆಫ್ ಹಾಸನದಲ್ಲಿ GMದಲ್ಲಿ 1 ಬಿಟ್ಟರೆ ST ಕನ್ನಡ ಮೀಡಿಯಮ್ 1, ಒಟ್ಟು 3 ಇರುವಂಥದ್ದು. ನೆಕ್ಸ್ಟ್ ವಿಮ್ಸ್ ಕಾಲೇಜ್, ಓಕೆ, ವಿಮ್ಸ್ ಕಾಲೇಜ್ ಬಳ್ಳಾರಿಯಲ್ಲಿ ರೂರಲ್ 2Aದಲ್ಲಿ 1, 2B ಜನರಲ್ಲಿ 1, ಆಮೇಲೆ 3B ಜನರಲ್ಲಿ 1, GMಲ್ಲಿ ಫುಲ್ ಆಗಿದೆ. ಆಮೇಲೆ GM ರೂರಲಲ್ಲಿ 1 ಇದೆ ಮತ್ತು ST ಜನರಲ್ಲೇ 1 ಇದೆ. ಒಟ್ಟು 5 ಸೀಟುಗಳು ಇಲ್ಲಿ ಖಾಲಿ ಇದ್ದಾವೆ. ಅದಾದಮೇಲೆ ಗುಲ್ಬರ್ಗ ನರ್ಸಿಂಗ್ ಕಾಲೇಜ್, ಓಕೆ, ಗೌರ್ಮೆಂಟ್ ನರ್ಸಿಂಗ್ ಕಾಲೇಜಲ್ಲಿ 2B ಜನರಲಲ್ಲಿ 1 ಇದೆ, ಬಿಟ್ಟರೆ GMಲ್ಲಿ 1 ಇದೆ. ಒಟ್ಟು 2 ವೇಕೆನ್ಸಿಗಳು ಖಾಲಿ ಇರುವಂಥದ್ದು. ಓಕೆ, ಇಲ್ಲಿ ನೋಡಿ ನಮ್ಮ ಕಿಮ್ಸ್ ಒಳಗಡೆ. ಸೊ ಕಿಮ್ಸಲ್ಲಿ 1 ಜನರಲ್ ಕೆಟಗರಿ 1 ಜನರಲಲ್ಲಿ, ನೆಕ್ಸ್ಟ್ 2A ಜನರಲ್ 2 ಮತ್ತು ಕನ್ನಡ ಮೀಡಿಯಮ್ 1, ಜನರಲಲ್ಲಿ 1, SCದಲ್ಲಿ 1, STದಲ್ಲಿ 1 ವೇಕೆನ್ಸಿಗಳು ಖಾಲಿ ಇದಾವೆ. ನೆಕ್ಸ್ಟು ತುಮಕೂರು ಕಾಲೇಜಲ್ಲಿ ಜನರಲಲ್ಲಿ 1 ಇದೆ, SCದಲ್ಲಿ 1, STದಲ್ಲಿ 1, ಒಟ್ಟು 3 ಸೀಟುಗಳು ಖಾಲಿ ಇದ್ದಾವೆ. ನೆಕ್ಸ್ಟು ಜಿಮ್ಸಲ್ಲಿ 1 2A 1 ಇದೆ, 2Bದಲ್ಲಿ 1, ಜನರಲ್ದಲ್ಲಿ 3, ಆಮೇಲೆ ಜನರಲ್ ಕನ್ನಡ ರೂರಲಲ್ಲಿ 1, SCದಲ್ಲಿ 1, ಜನರಲ್ 1, SCದಲ್ಲಿ ರೂರಲ್ 1, STದಲ್ಲಿ 2, ಒಟ್ಟು 10 ಇಲ್ಲಿ ಸೀಟುಗಳು ಖಾಲಿ ಇರುವಂಥದ್ದು. ಇವೆಲ್ಲಗಳು ಏನಂತಂದರೆ ಸದ್ಯಕ್ಕೆ ನೀವು ಇವುಗಳನ್ನು ನೋಡಿಕೊಂಡು ನೀವು ಆಪ್ಷನ್ ಎಂಟ್ರಿ ಮಾಡಬೇಕಾಗುತ್ತೆ.